ಹಾಯ್, ಒಂದು ರೌಂಡ್ ಹೋಗಿ ಬರೋಣವಾ? ಸೊ ಇವತ್ತು ಡೇ 2 ಇನ್ ಊಟಿ. ಸೊ ಇವತ್ತು ಏನೇನು ಪ್ಲ್ಯಾನ್ಸ್ ಇದೆ ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಸೊ ನಾವು ಈ ರೂಮ್ ತೊಗೊಂಡಾಗ ಅವ್ರು ಹೇಳಿದರು ಇಲ್ಲಿ ಟೆರೆಸಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಟೆರೆಸಲ್ಲಿ ಬೆಳಗ್ಗೆ ಎದ್ದು ವ್ಯೂ ನೋಡೋಕ್ಕೆ ಬಂದಿದ್ವಿ. ಸೊ ಅಲ್ಲಿ ಇಲ್ಲೊಂದು ಕ್ಯಾಟ್ ಸಿಕ್ತು. ಸೊ ಅದನ್ನು ನಾನು ಆಟಾಡಿಸ್ತಾ ಇದ್ದೆ. ಹಾಗೆ ಟೆರೆಸ್ನ ವ್ಯೂ ಈ ಥರ ಇತ್ತು. ಇಲ್ಲಿ ಎಲ್ಲ ಮನೆಗಳು ಅಡ್ಡ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಬೆಟ್ಟದ ಕೆಳಗೆ ಮನೆ ಕಟ್ಕೊಂಡಿರೋದಾಗಲಿ ಹಾಗೆ ಅಲ್ಲಿ ವೆಜಿಟೇಬಲ್ಸ್ನ ಏನು ಗ್ರೋ ಮಾಡ್ತಾರೆ ಊಟಿಯಲ್ಲಿ, ಸೊ ಅದನ್ನೆಲ್ಲ ನಾವು ಇಲ್ಲಿಂದ ನೋಡ್ಬೋದಿತ್ತು. ಹಾಗೆ ಟೆರೆಸ್ಸಿಂದ ಎಳೆದು ನಾವು ಫಸ್ಟ್ ಇಲ್ಲಿ ಈ ಥರ ಒಂದು ವಾಕಿಂಗ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಮ್ಮ ರೂಮಿಂದ ಆಪೋಸಿಟ್ ಸೈಡಲ್ಲೇ ಒಂದು ಗಾರ್ಡನ್ ಇತ್ತು. ಸೊ ಇದು ರೋಸ್ ಗಾರ್ಡನ್ ಅಂತಲೇ ಫೇಮಸ್ಸು. ಹಾಗೆ ರೋಸ್ ಇಸ್ ಅ ಕ್ವೀನ್ ಆಫ್ ಆಲ್ ಫ್ಲವರ್ಸ್ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ರು. ಸೊ ಬನ್ನಿ. ಹಾಗೆ ಇಲ್ಲಿ ನಾವು ಹೋಗಬೇಕು ಅಂತ ಹೇಳಿದರೆ ನಮಗೆ ಎಂಟ್ರಿ ಫೀಸ್ ಪರ್ ಹೆಡ್ 75 ಆಗಿತ್ತು. 75 ರುಪೀಸ್ ಕಟ್ಟಿದ್ವಿ. ಹಾಗೆ ಕ್ಯಾಮ್ರಾ ಚಾರ್ಜಸ್ ಕೂಡ 30 ರುಪೀಸ್ ಅಂತ ತಗೊಳ್ತಾರೆ ಇಲ್ಲಿ. ನೀವು ಎಲ್ಲೇ ಹೋಗಲಿ ನಿಮಗೆ ನೀವೇನಾದರೂ ಕ್ಯಾಮ್ರಾ ಏನಾದ್ರು ತೊಗೊಂಡು ಹೋಗಿದ್ರು ನೀವು ಎಲ್ಲ ಪ್ಲೇಸಸ್ಗೆ ನೀವು ಪೇ ಮಾಡಿನೇ ಹೋಗಬೇಕಾಗಿರುತ್ತೆ. ಇದು ನೋಡಿ, ಇದೊಂದು ತುಂಬ ದೊಡ್ಡ ಗಾರ್ಡನ್ ಇದು. ಇದರಲ್ಲಿ 2 to 3 ಸೆಗ್ಮೆಂಟ್ಸ್ ಇರುತ್ತೆ. ಸೊ ಇದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಹೇಗಿರುತ್ತೆ ಆ ಥರ ಸೆಗ್ಮೆಂಟಲ್ಲಿ ಇಲ್ಲಿ ಗಾರ್ಡನ್ ತುಂಬ ಚೆನ್ನಾಗಿದೆ. ಹಾಗೆ ಎಷ್ಟೋ ವೆರೈಟೀಸ್ ಆಫ್ ನಮಗೇ ಗೊತ್ತಿರೋದಿಲ್ಲ. ನಾವು ನಮ್ಮ ಮನೆಗಳಲ್ಲಿ 1-2 ಬಟನ್ ರೋಸ್ ಆಗಿರಬಹುದು ಹಾಗೆ ಆ ಥರ ಎಲ್ಲ ಬೆಳಿತಿದ್ವಿ. ಬಟ್ ಇಲ್ಲಿ ಅದು ಎಷ್ಟೋ ಥರದ ನಂಬರ್ ಆಫ್ ಅಂತಲೇ ಹೇಳ್ಬೋದು ಆ ರೋಸಸ್ನೆಲ್ಲ ಬೆಳೆದಿದ್ದಾರೆ. ಹಾಗೆ ಹೋದವ್ರಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಒಂದೊಂದು ಗಿಡಗಳಲ್ಲಿ ಅದರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಇದು ಒಂದು ಸೀಸನಲ್ಲಿ ಮಾತ್ರ ಈ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ. ಬಟ್ ಈಗ ನೀವು ಏನಂತ ಹೇಳಿದ್ರೆ ಒಂದು ಗಿಡದ ಹತ್ರ ಹೋದರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಫ್ಲವರ್ ಇರುತ್ತೆ, ಈ ಥರ ಫ್ಲವರ್ ಬರುತ್ತೆ ಅಂತ. ಹಾಗೆ ಕಂಪೇರ್ ಮಾಡ್ಕೊಂಡು ಹೋದರೆ ನಿಮಗೆ ಡಿಫ್ರೆನ್ಸ್ ಅಂತೂ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಟೈಪ್ಸ್ ಆಫ್ ರೋಸಸ್ ಇದೆ ಅಂತ ನೀವೇ ನೋಡಬಹುದು. ಹಾಗೆ ಇದು ಸ್ಟೆಪ್ಸ್ ಇಳಿದು ಹೋದರೆ ಇದು ನಾನು ಹೇಳ್ದೆ ಅಲ್ಲ, ಒಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ ಥರ. ಸೊ ಇದು ಸೆಕೆಂಡ್ ಸೆಗ್ಮೆಂಟಲ್ಲಿ ಈ ಥರ ಇದೆ. ಹಾಗೆ ಲಾನ್ ಎಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಸೊ ಈ ಪಾರ್ಕ್ ಕೂಡ ತುಂಬ ನೀಟ್ ಆ್ಯಂಡ್ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ರೋಸಸ್ನ ಕೂಡ ಇಲ್ಲಿ ಹಾಕಿದ್ದಾರೆ. ಹಾಗೆ ಇದನ್ನು ಮುಗಿಸ್ಕೊಂಡು ನಾವು ತಿಂಡಿ ತಿನ್ಕೊಂಡು ಕುನ್ನೂರ್ಗೆ ನಾವು ಹೋಗಬೇಕಿತ್ತು. ಬಟ್ ಡೇ 1 ನಾವು ಈ ಒಂದು ಬೋಟ್ ಹೌಸ್ನ ಫಿನಿಷ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾವು ಇದನ್ನು ವಿಸಿಟ್ ಕೊಟ್ಟು ನೆಕ್ಸ್ಟ್ ನಾವು ಕುನ್ನೂರ್ಗೆ ಹೋಗಬೇಕು. ಬನ್ನಿ ಬೋಟ್ ಹೌಸ್ಗೆ ಹೋಗೋಣ. ಹಾಗೆ ನೆನ್ನೆ ಡೇ 1 ಕೂಡ ನಾನು ನಿಮಗೆ ಹೇಳಿದೆ ತುಂಬ ಚಳಿ ಇರುತ್ತೆ. ಹಾಗೆ ಸ್ವೆಟರ್ಸ್, ಕ್ಯಾಪ್ ಮ್ಯಾಂಡೇಟ್ರಿ ಆಗಿರುತ್ತೆ. ಪ್ಲೀಸ್ ಇದನ್ನು ವೇರ್ ಮಾಡಿ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ನೀವೆಷ್ಟು ಬೆಚ್ಚಗಿರ್ತೀರಾ ಹಾಗೆ ಎಷ್ಟು ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳ್ತೀರಾ ಅಷ್ಟು ಪ್ಲೇಸಸ್ನ ವಿಸಿಟ್ ಮಾಡಬಹುದು ಹಾಗೆ ಎಂಜಾಯ್ ಕೂಡ ಮಾಡಬಹುದು. ನೀವು ಹೇಳಬಹುದು ಇಷ್ಟೆಲ್ಲ ಬಿಸಿಲು ಹೊಡಿತಿದೆ ಏನಕ್ಕೆ ಅಂತ. ಬಟ್ ಎಷ್ಟೇ ಬಿಸಿಲಿದ್ದು ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಹಾಗೆ ನಾನು ಕೂಡ 3 ಡೇಸ್ ಕಂಟಿನ್ಯೂಸ್ ಆಗಿ ಕ್ಯಾಪ್ ಹಾಗೆ ಸ್ವೆಟರ್ಸ್ನ ವೇರ್ ಮಾಡಿದ್ದೆ. ಯಾಕೆಂತ ಹೇಳಿದರೆ ನನಗೆ ಈ ಶೀತ ಕೆಮ್ಮಲು ಅನ್ನೋದು ಬೇಗ ಬರುತ್ತೆ. ಸೊ ನನ್ನ ಹೆಲ್ತ್ನ ನಾನು ಪ್ರಯಾರಿಟಿಯಲ್ಲಿ ಇಟ್ಕೊಂಡು ಹಾಗೆ ಈ ಆದಷ್ಟು ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿಯಾಗಿತ್ತು. ಸೊ ಈ ಬೋಟ್ ಹೌಸಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಬೋಟ್ ಸಿಗುತ್ತೆ. ಒಂದು ರೋ ಬೋಟ್, ಇನ್ನೊಂದು ಪೆಡಲ್ ಬೋಟ್, ಹಾಗೆ ಇನ್ನೊಂದು ಬಂದು ಮೋಟರ್ ಬೋಟ್. ಹಾಗೆ ರೋ ಬೋಟ್ ಹಾಗೆ ಪೆಡಲ್ ಬೋಟ್ನ ನೀವು ಸ್ವಲ್ಪ ಕಷ್ಟಪಟ್ಟು ತೊಗೊಂಡು ಹೋಗಬೇಕು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ರೋ ಬೋಟಲ್ಲಿ ಅವರು ನಿಮಗೆ ಒಂದು ಹುಟ್ಟನ್ನು ಕೊಡ್ತಾರೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಡೈರೆಕ್ಷನ್ ನೋಡಿಕೊಂಡು ಅದನ್ನು ಹುಟ್ಟನ್ನು ಯೂಸ್ ಮಾಡ್ಕೊಂಡು ನೀವು ಮುಂದೆ ಹೋಗಬೇಕಾಗುತ್ತೆ. ಪೆಡಲ್ ಬೋಟ್ ಆದರೆ ಹಾಗೆ ನಿಮಗೆ ಗೊತ್ತಿರುತ್ತೆ, ಪೆಡಲ್ ಅವರು ಪ್ರೊವೈಡ್ ಮಾಡಿರ್ತಾರೆ ಬೋಟಲ್ಲಿ. ಸೊ ಅದನ್ನು ನೀವು ಹೊಡ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಮೋಟರ್ ಬೋಟ್ ಅಂತ ಹೇಳಿದರೆ ಎಕ್ಸ್ಪರ್ಟೀಸ್ ಇರ್ತಾರಲ್ಲ, ಸ್ವಲ್ಪ ಜನರನ್ನು ಗ್ರೂಪ್ ಮಾಡಿಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಬೋಟ್ ಮೋಟರಲ್ಲಿ ಹೋಗೋದ್ರಿಂದ ನಿಮಗೇನು ತೊಂದರೆ ಇರೋದಿಲ್ಲ.
ಹಾಗೆ ನಾವು ತೊಗೊಂಡಿರೋದು ಪೆಡಲ್ ಬೋಟ್, ಇಬ್ಬರು ಪೆಡಲ್ ಹೊಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಸೀನರೀಸ್ ತುಂಬ ನಮಗೆ ಇಷ್ಟ ಆಯಿತು. ಹಾಗೆ ನೀವು 300 ಏನು ಇಲ್ಲಿ ಕೊಟ್ಟಿರ್ತೀರೋ ಅದ್ರ ವರ್ತ್ ದ ಪ್ರೈಸ್ ಅಂತ ಹೇಳ್ತೀನಿ. ನೀವು ಊಟಿಗೆ ಬಂದರೆ ಪ್ಲೀಸ್ ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. 300 ರುಪೀಸಲ್ಲಿ ನಮಗೆ 30 ಮಿನಿಟ್ಸ್ ಇಲ್ಲಿ ನಾವು ಪೆಡಲ್ ಮಾಡಬಹುದು. ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನೀವು 30 ಮಿನಿಟ್ಸ್ ತುಂಬಾ ಎಂಜಾಯ್ ಮಾಡಬಹುದು. ಹಾಗೆ ನಿಮಗೆ ಪೆಡಲ್ ಬೋಟ್ ಏನು ಕೊಟ್ಟಿರ್ತಾರೆ ಅಲ್ಲಿ ಒಂದು ಎಕ್ಸಸೈಸ್ ಆಗುತ್ತೆ ಅಂತಲೇ ಹೇಳ್ಬಹುದು ಅದನ್ನು ಪೆಡಲ್ ಮಾಡಿ. ಹಾಗೆ ಕುನ್ನೂರ್ಗೆ ಹೋಗ್ತಾ ನೆಕ್ಸ್ಟ್ ಆನ್ ದ ವೇ ಅಲ್ಲಿ ನಾವು ವಿಸಿಟ್ ಕೊಟ್ಟಿದ್ದು ಸೆಂಟ್ ಸ್ಟೀಫನ್ ಚರ್ಚ್ಗೆ. ಹಾಗೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್ ಅಂತಾನೆ ಹೇಳಬಹುದು. ಇದು 1830 ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಹಾಗೆ ಚರ್ಚ್ದು ಎಂಟ್ರೆನ್ಸ್ ಅಲ್ಲೇ ಇವರು ಡಿಫ್ರೆಂಟ್ ಟೈಪ್ ಆಫ್ ಜಾಮ್ ಆಗಿರಬಹುದು, ಕಪ್ ಕೇಕ್ಸ್ ಹಾಗೆ ಪಪ್ಸ್ಗಳನ್ನ ಮಾರ್ತಾ ಇದ್ರು. ಮಾಸ್ ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿತ್ತು. ಸೊ ಅಲ್ಲಿಗೆ ನಾವು ಹೊರಗೋಗಿ ಒಂದು ವ್ಯೂ ಮಾಡ್ಕೊಂಬರೋಣ ಅಂತ ಹೋದ್ವಿ. ಆನ್ ದ ವೇ ಬರ್ತಾ ನಾವು ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಸೊ ಇಲ್ಲಿ ಕೂಡ ನೀವು ಪೇ ಮಾಡಬೇಕಿತ್ತು. ಹಾಗೆ ಇದನ್ನು ಪೇ ಮಾಡಿ ಇಲ್ಲಿ ವ್ಯೂ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಹೊರಗಡೆ ಈ ಥರ ರಾಡಲ್ಲಿ ಇದನ್ನು ವ್ಯೂ ಪಾಯಿಂಟ್ನ ನಾವಿಲ್ಲಿ ನೋಡ್ಬೋದಿತ್ತು. ಒಳಗಡೆ ಒಂಥರ ಗ್ಲಾಸ್ ಹೌಸ್ ಥರ ಮಾಡಿದ್ರು. ಅಲ್ಲಿ ಟೆಲಿಸ್ಕೋಪ್ನ ಪ್ರೊವೈಡ್ ಮಾಡಿದ್ರು. ನೀವು ದೂರದಲ್ಲಿರುವಂತಹ ಒಂದು ಆಬ್ಜೆಕ್ಟ್ ಆಗಿರಬಹುದು. ಟೆಲಿಸ್ಕೋಪಲ್ಲಿ ಅಲ್ಲಿ ಪ್ಲೇಸಸ್, ಇಂಪಾರ್ಟೆಂಟ್ ಪ್ಲೇಸ್ ಏನಿರುತ್ತೆ ಅದನ್ನು ಅವರು ಸೆಟ್ ಮಾಡಿಟ್ಟಿರ್ತಾರೆ. ಸೊ ನೀವು ಅಲ್ಲಿ ಹೋಗಿ ಆ ಪ್ಲೇಸ್ನ ನೋಡಿಕೊಂಡು ಬರಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ವ್ಯೂ ಅಂತ. ನನಗಂತೂ ಊಟಿಯಲ್ಲಿ ಈ ವ್ಯೂಗಳನ್ನ ನೋಡಿ ತುಂಬ ಖುಷಿ ಆಯಿತು. ಹಾಗೆ ನಾವು ಟೆಲಿಸ್ಕೋಪಲ್ಲ ನಮ್ಮ ಕ್ಯಾಮರಾದಲ್ಲೇ ನಾವು ಆದಷ್ಟು ಝೂಮ್ ಮಾಡಿ ನಿಮಗೆ ಕ್ಲಾರಿಟಿ ಇರೋ ಥರ ತೋರಿಸ್ತಾ ಇದ್ದೀವಿ. ಹೋಪ್ ನಿಮಗೆ ಇದು ಚೆನ್ನಾಗಿ ಅನಿಸುತ್ತೆ ಅಂತ. ಹಾಗೆ ನಾವು ಗ್ಲಾಸ್ ಹೌಸ್ ಇತ್ತಲ್ಲ, ಸೊ ಅದರ ಒಳಗೆ ಹೋಗಿದ್ವಿ. ಟೆಲಿಸ್ಕೋಪ್ ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಚರ್ಚ್ನ ಅವರು ಸೆಟ್ ಮಾಡಿಟ್ಟಿದ್ರು. ಸೊ ಇದರ ಮುಖಾಂತರ ನಾವು ಅಲ್ಲಿನ ಚರ್ಚ್ನ ನೋಡಿದೆ ನಾನು. ಹಾಗೆ ಆನ್ ದ ವೇ ಬರ್ತಾ ನಿಮಗೆ ಟೀ ಎಸ್ಟೇಟ್ಗಳು ಕಾಣಿಸುತ್ತೆ. ಹಾಗೆ ಟೀ ಎಸ್ಟೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ವ್ಯೂ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಜನರು ಇರ್ತಾರೆ. ಸೊ ಇವ್ರದ್ದು ಕೆಲಸ ಏನಾಗಿರುತ್ತೆ ಅಂತ ಹೇಳಿದರೆ, ಅವರು ನಿಮಗೆ ಸ್ವಲ್ಪ ಕಾಸ್ಟ್ಯೂಮ್ಗಳನ್ನ ಪ್ರೊವೈಡ್ ಮಾಡ್ತೇವೆ. ನೀವು ಅವ್ರಿಗೆ 200 ರುಪೀಸ್ ಪೇ ಮಾಡಬೇಕಾಗುತ್ತೆ ಕಾಸ್ಟ್ಯೂಮ್ಗೆ. ಸೊ ನೀವು 200 ರುಪೀಸ್ ಪೇ ಮಾಡಿದಾಗ ಅವರು ನಿಮಗೆ ಕಾಸ್ಟ್ಯೂಮ್ನ ಕೊಡ್ತಾರೆ. ಸೊ ಅವರೇ ಫೋಟೋನ ಕ್ಲಿಕ್ ಮಾಡಿ ನಿಮಗೆ ಪ್ರಿಂಟ್ ಹಾಕಿ ಕೊಡ್ತಾರೆ. ಹಾಗೆ ಕಾಸ್ಟ್ಯೂಮಲ್ಲಿ ನಮಗೆ ವಿಡಿಯೋ ತೆಗಿಯೋಕ್ಕೆ ಬಿಟ್ಟಿಲ್ಲ. ಸೊ ನಾವೇನೋ ಹಾರ್ಡ್ ಕಾಪಿ ಸಿಕ್ಕಿತ್ತು ಅದರದ್ದು ಕ್ಲಿಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಟೀ ಎಸ್ಟೇಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹಾಗೆ ನೆಕ್ಸ್ಟ್ ನಾವು ಹೋಗ್ತಿರುವಂತಹ ಜಾಗ ಬಂದು ಲ್ಯಾಂಪ್ಸ್ ರಾಕ್. ಹಾಗೆ ನೀವು ಕುನ್ನೂರ್ಗೆ ಬಂದರೆ ನೀವು ವಿಸಿಟ್ ಮಾಡಬೇಕಾಗಿರೋ ಪ್ಲೇಸಸ್ ಬಂದು ಟೀ ಎಸ್ಟೇಟ್, ಲ್ಯಾಂಪ್ಸ್ ರಾಕ್, ಡಾಲ್ಫಿನ್ ನೋಸ್ ಹಾಗೆ ಸಿಮ್ ಪಾರ್ಕ್. ಸೊ ಇದರದ್ದು ಸಿಮಿಲಾರಿಟಿ ಏನಪ್ಪ ಅಂತ ಹೇಳಿದರೆ, ನೀವು ಎಲ್ಲೇ ಹೋದರೂ ನಿಮಗೆ ಇದು ವ್ಯೂಸ್ ಕಾಣಿಸುತ್ತೆ. ಹಾಗೆ ಡಾಲ್ಫಿನ್ ನೋಸಲ್ಲಿ ನೀವು ನಿಂತರೆ ಡಾಲ್ಫಿನ್ ನೋಸ್ ಏನಿರುತ್ತೆ ಸೊ ಆ ಥರದ ವ್ಯೂ ಅನ್ನು ಸಿಗುತ್ತೆ. ಸೊ ನೀವಿಲ್ಲಿ ಲ್ಯಾಂಪ್ಸ್ ರಾಕಲ್ಲಿ ನೋಡಿದ್ರೆ ಈ ಹಿಲ್ ನಿಮಗೆ ಸ್ಲೀಪಿಂಗ್ ಬ್ಯೂಟಿ ಹಿಲ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಈ ವ್ಯೂ ನಿಮಗೆ ಒಂಥರ ಒಂದು ಹುಡುಗಿ ಮಲಗಿರುವಂತಹ ದೃಶ್ಯವನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ನೀವಿಲ್ಲಿ ಒಂಥರ 3 ಹಿಲ್ನ ನೋಡಬಹುದು. ಒಂದು ಕರ್ನಾಟಕಕ್ಕೆ ಕನೆಕ್ಟ್ ಆಗಿರುತ್ತೆ, ಒಂದು ಊಟಿಗೆ ಕನೆಕ್ಟ್ ಆಗಿರುತ್ತೆ, ಹಾಗೆ ಇನ್ನೊಂದು ಬಂದು ಕೊಯಮತ್ತೂರ್ಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ಬೆಟ್ಟವನ್ನು ಇಲ್ಲಿನ ಗೈಡ್ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ರು, ಇಲ್ಲೇ ವೀರಪ್ಪನ್ ಇದ್ರು ಅಂತ. ಸೊ ನಾವು ಕೂಡ ಅದನ್ನು ನೋಡ್ತಾ ಇದ್ವಿ.
ಹಾಗೆ ನೀವು ಇಲ್ಲಿಂದ ಬೆಟ್ಟಗಳ ವ್ಯೂ ಏನಿದೆ, ಸೊ ಇದನ್ನು ಸ್ವಲ್ಪ ಮೇಲೆ ಹತ್ಕೊಂಡ್ಬಂದರೆ ನಿಮಗೆ ಒಂಥರ ವ್ಯೂ ಪಾಯಿಂಟ್ಸ್ ಥರ ಮಾಡ್ತಾಯಿದ್ರು. ಸೊ ಇನ್ನೂ ಕ್ಲಿಯರ್ ಆಗಿ ಈ ಬೆಟ್ಟ ನಿಮಗೆ ನೋಡಬಹುದಿತ್ತು. ಹಾಗೆ ಸ್ವಲ್ಪ ದೂರದಲ್ಲೇ ಇವರೊಂದು ವ್ಯೂ ಪಾಯಿಂಟ್ನ ಮಾಡ್ತಾಯಿದ್ರು. ಸೊ ಇಲ್ಲಿ ಸ್ಟೆಪ್ ಹತ್ಕೊಂಡು ನೀವು ಇದನ್ನು ಇಲ್ಲಿ ಹೋದರೆ ಟಾಪ್ ವ್ಯೂ ಅಂತ ಏನು ಹೇಳ್ತೀವಿ ಇದು ಕಾಣಿಸ್ತಾ ಇತ್ತು. ಇಲ್ಲಿನ ವ್ಯೂ ನೋಡಬಹುದು ನೀವು. ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಕೆಳಗೆ ಬಗ್ಗೆ ನೋಡಿದ್ರೆ ತುಂಬ ಡೀಪ್ ಆಗಿತ್ತು, ತುಂಬ ಭಯ ಆಗ್ತಾ ಇತ್ತು. ಹಾಗೆ ನೆಕ್ಸ್ಟ್ ವ್ಯೂ ಬಂದು ಇಲ್ಲಿ ನಾವು ನೋಡಿರೋದು ಡಾಲ್ಫಿನ್ ನೋಸ್. ಇಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ಇಲ್ಲೊಂದು ವಾಟರ್ಫಾಲ್ ಕಾಣಿಸುತ್ತೆ. ಸೊ ಅದು ಊಟಿಯ ಫೇಮಸ್ ಕ್ಯಾಥ್ರೀನ್ ವಾಟರ್ಫಾಲ್ಸ್ ಅಂತ ಹೇಳ್ತಾರೆ. ಸೊ ಇದು ಡಾಲ್ಫಿನ್ ನೋಸನ್ನು ಇದನ್ನು ಪ್ರತಿಬಿಂಬಿಸ್ತದೆ ಅಂತ ಹೇಳಿಬಿಟ್ಟು ಈ ಹಾಗೆ ನೆಕ್ಸ್ಟ್ ನಾವು ಬಂದಿದ್ದು ಕುನ್ನೂರ್ ರೈಲ್ವೆ ಸ್ಟೇಷನ್ಗೆ. ಹಾಗೆ ನೀವು ಎಲ್ಲ ಕ್ಲಿಪ್ಸಲ್ಲಿ ನೋಡಿರ್ತೀರ, ರೀಲ್ಸಲ್ಲಿ ತುಂಬ ನೋಡಿರ್ತೀರ. ಊಟಿ ಅಂತ ಹೇಳಿದ್ರೆ ಫಸ್ಟ್ ಅವ್ರು ತೋರಿಸೋದೆ ಟಾಯ್ ಟ್ರೈನ್. ಹಾಗೆ ತುಂಬ ಜನ ಟ್ರೈನಲ್ಲಿ ನೀವೆಲ್ಲರೂ ಟ್ರಾವೆಲ್ ಮಾಡಿರ್ತೀರ. IRTC ಆ್ಯಪ್ನ ಯೂಸ್ ಮಾಡಿಕೊಂಡು ನೀವೆಲ್ಲರೂ ಟ್ರೈನ್ ಬುಕ್ಕಿಂಗ್ನ ಮಾಡಿರ್ತೀರ. ಸೊ ನೀವು ಅದೇ IRTC ಆ್ಯಪ್ನ ಯೂಸ್ ಮಾಡಿಕೊಂಡು ಕುನ್ನೂರಿಂದ ಊಟಿಗಾಗಲಿ ಅಥವಾ ಊಟಿಯಿಂದ ಕುನ್ನೂರ್ಗಾಗಲಿ ಇಲ್ಲಿ ಟಾಯ್ ಟ್ರೈನ್ ಏನು ಓಡುತ್ತೋ ಇದನ್ನು ನೀವು ಆ ಆ್ಯಪ್ ಮುಖಾಂತರ ಸೀಟ್ ಬುಕ್ಕಿಂಗ್ ಮಾಡ್ಬೋದು. ಸೊ ಟ್ರೈನ್ನ ಆದಷ್ಟು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಟಿಕೆಟ್ಸ್ಗಳು ತುಂಬ ಲಿಮಿಟೆಡ್ ಆಗಿರುತ್ತೆ. ಹಾಗೆ ಲಾಸ್ಟ್ ಮಿನಿಟ್ ರಶ್ನ ನೀವು ಪ್ಲೀಸ್ ಅವಾಯ್ಡ್ ಮಾಡಿ. ಹಾಗೆ ಇವತ್ತು ನಾವು ಟಾಯ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ತುಂಬಾ ಎಕ್ಸೈಟಿಂಗ್ ಆಗಿದೆ ಈ ಜರ್ನಿ ಅಂತ ನಾನು ನಂಬಿದ್ದೀನಿ. ಇದು ನೋಡಿ ಊಟಿಯ ಫೇಮಸ್ ಟಾಯ್ ಟ್ರೈನ್ ನಾನು ನಿಮಗೆ ಹೇಳ್ದ ಹಾಗೆ. ಸೊ ಇದು ಮಾಮೂಲು ಟ್ರೈನ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಗೆ ಯಾರ್ದೆಲ್ಲ ಕಾಲು ಸ್ವಲ್ಪ ಉದ್ದ ಇರುತ್ತೋ ಪ್ಲೀಸ್ ಇದು ನಿಮಗೆ ತುಂಬಾ ಅನ್ಕಂಫರ್ಟೇಬಲ್ ಆಗಿರುತ್ತೆ ಈ 1 hour ಜರ್ನಿ ಏನು. ಸೊ ನೀವು ಇಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಬಟ್ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಏನೆಲ್ಲ ವ್ಯೂ ಸಿಗುತ್ತೆ ಅಂತ ನಾವಿಲ್ಲಿ ನೋಡೋಣ ಬನ್ನಿ. ನಾನು ಮೊದಲೇ ಹೇಳಿರೋ ಹಾಗೆ ಈ ಸೀಟ್ಸ್ಗಳು ತುಂಬ ಲಿಮಿಟೆಡ್ ಆಗಿರುತ್ತೆ. ಹಾಗೆ ನೀವು ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ನಿಮಗೆ ಸೀಟ್ ಸಿಗೋದಂತೂ ಸ್ವಲ್ಪ ಕಷ್ಟನೇ. ಹಾಗೆ ಯಾರೆಲ್ಲ ನಮ್ಮ ಬೋಗಿಯಲ್ಲಿ ಟಿಕೆಟ್ ತಗೊಳ್ಳೋದೆ ಅಂದರೆ ಇಲ್ಲಿ ಬಂದು ಟಿಕೆಟ್ ತೊಗೊಂಡಿದ್ರು, ಬುಕ್ಕಿಂಗ್ ಮಾಡಿರಲಿಲ್ವೋ ಅವರೆಲ್ಲರೂ ಸ್ಟ್ಯಾಂಡಿಂಗಲ್ಲಿದ್ದರು. ನಾನು ಟಾಯ್ ಟ್ರೈನ್ ಅಂದ ತಕ್ಷಣ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ವ್ಯೂ ಅಷ್ಟೇನು ಚೆನ್ನಾಗಿ ಅಷ್ಟೇನು ಕ್ಲಿಯರಾಗಿ ಕಾಣಿಸ್ತು ಅಂತಲೇ ಹೇಳಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲ ನೀಲಗಿರಿ ಫಾರೆಸ್ಟ್, ನೀಲಗಿರಿ ಟ್ರೀ ಏನಿರುತ್ತೆ ಅದೆಲ್ಲ ತುಂಬ ದೊಡ್ಡದಾಗಿತ್ತು. ಇಲ್ಲಿಂದ ವ್ಯೂ ಏನೂ ಕಾಣಿಸ್ತಿರ್ಲಿಲ್ಲ. ಸೊ ನೋಡಿ ನಮ್ಮ ಬೋಗಿಯಲ್ಲಿ ಇಷ್ಟು ಜನ ಇದ್ದರು. ಹಾಗೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಆಗಾಗ ಒಂದೊಂದು ಸ್ವಲ್ಪ ವ್ಯೂ ಸಿಗ್ತಾ ಇತ್ತು. ಸೊ ನಾವು ಲೆಫ್ಟಲ್ಲಿ ಕೂತಿದ್ದರಿಂದ ರೈಟಲ್ಲಿ ವ್ಯೂ ಇದ್ದಾಗ ನಾವು ಅಲ್ಲಿ ಹೋಗಿ ನೋಡ್ತಾ ಇದ್ವಿ. ಹಾಗೆ ಅವರು ಲೆಫ್ಟಲ್ಲಿದ್ದಾಗ ಈ ಕಡೆ ಬಂದು ನೋಡ್ತಾ ಇದ್ರು. ಅದು ಬಿಟ್ಟರೆ ಇಲ್ಲಿ ನಮಗೆ ಜಾಸ್ತಿ ವ್ಯೂ ಕಾಣಿಸ್ಲೇ ಇಲ್ಲ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ ಅಂತ. ಸೊ ಈ ದೊಡ್ಡ ದೊಡ್ಡ ನೀಲಗಿರಿ ಮರದ ಆಚೆ ವ್ಯೂಸ್ ಇತ್ತು, ಬಟ್ ನಮಗೆ ನೋಡೋಕ್ಕೆ ಏನೂ ಸಿಗಲಿಲ್ಲ. ಸೊ ನೀವೇನಾದರೂ ಊಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಹಾಗೆ ಕುನ್ನೂರ್ಗೆ ಹೋಗ್ತಾ ಇಲ್ಲಿ ಏನಾದರೂ ಈ ಟಾಯ್ ಟ್ರೈನಲ್ಲಿ ಹೋಗಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಟಿಕೆಟ್ ಕಲೆಕ್ಟರ್ ಅವ್ರೇನು ಬಂದಿದ್ರು ಅವ್ರ ಜೊತೆ ನಾವು ಕೇಳಿದ್ವಿ ನಮಗೆ ಒಳ್ಳೆ ವ್ಯೂ ಸಿಗ್ಬೋದಾ ಅಂತ. ಸೊ ಅವ್ರು ನಮಗೆ ಹೇಳಿರೋದು ಒಂದೇ ಒಂದು ವಿಷಯ, ಯಾಕೆ ಬರ್ತೀರಾ ಇಲ್ಲಿ ಏನೂ ಕಾಣಿಸಲ್ಲ ಅಂತ. ಸೊ ಎಕ್ಸಾಕ್ಟ್ಲಿ ನಮಗೂ ಸಹ ನಾವು ಸ್ಟಾರ್ಟ್ ಮಾಡಿದಾಗ ನಮಗೇನೂ ಹೋಪ್ ಇರಲಿಲ್ಲ, ಅದ್ರಂಗೆ ಆಯಿತು. ಹಾಗೆ ಕುನ್ನೂರಿಂದ ಊಟಿಗೆ ನಮ್ಗೆ ಒಂದು 1 hour ಜರ್ನಿ ಅಂತಲೇ ಹೇಳ್ಬೋದು. ಸೊ 1 hour ನಾವು ಈ ಟಾಯ್ ಟ್ರೈನಲ್ಲಿ ಹೋಗಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆದ್ವಿ. ಹಾಗೆ ನಮಗೆ ಎಷ್ಟೆಲ್ಲ ವ್ಯೂ ಸಿಕ್ತು. ನಾವು ಹಾಗೆ ಲೆಫ್ಟ್ ರೈಟ್ ಅಂತ ಶಿಫ್ಟ್ ಮಾಡಿಕೊಂಡು ನಿಮಗೆ ಆದಷ್ಟು ನಮಗೆ ಕಾಣಿಸಿದ ವ್ಯೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. I've been thinking about myself today, thinking how I changed, how I really don't care if you are here or if you don't stay. Now I'm feeling those winter blues,
but I don't wanna cry. All we ever do is laugh it off, and I'm sick and I don't know why. Do you remember that night we met? I thought you looked so fine. ಹಾಗೆ ನಮಗೆ ಟನಲ್ ಸಿಕ್ಕಿದಾಗ ನಾವೆಲ್ಲರೂ ಜೋರಾಗಿ ಕಿರ್ಚ್ತಾ ಇದ್ವಿ. That day when we did not exchange our hellos, I wasn't looking out for you. I'm sorry, I'm so sure. Love deathly hellos with you. ಹಾಗೆ 1 hour ಜರ್ನಿ ನಮ್ಮದು ಮುಗೀತು. ಹಾಗೆ ಟಾಯ್ ಟ್ರೈನಲ್ಲಿ ನೀವು ನೋಡ್ಬೋದು, ಡೋರ್ ಕೂಡ ತುಂಬ ಚಿಕ್ಕದಾಗಿರುತ್ತೆ, ಹಾಗೆ ಸೀಟ್ಸ್ಗಳು ಕೂಡ ತುಂಬ ಚಿಕ್ಕದಾಗಿರುತ್ತೆ. ಸೊ ನಾವು 1 hour ಜರ್ನಿಯನ್ನು ಮುಗಿಸಿ ನಾವು ಊಟಿಯಲ್ಲಿ ಇಳ್ಕೊಂಡ್ವಿ. ಹಾಗೆ ನಾವು ಹೋಗಿದ ಟಾಯ್ ಟ್ರೈನ್ ಹೇಗಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಬೋಗಿಗಳ ಮಧ್ಯೆ ಇಷ್ಟು ಸ್ಪೇಸ್ ಇರುತ್ತೆ. ಹಾಗೆ ನೋಡಿ, ಇದೇ ಟಾಯ್ ಟ್ರೈನ್. ಇಲ್ಲಿ ನೀವು ಫಸ್ಟ್ ಕ್ಲಾಸ್ ಈ ಥರ ಇರೋದು ನೋಡ್ತಾ ಇದ್ದೀರಾ. ಸೊ ಈ ಫಸ್ಟ್ ಕ್ಲಾಸಲ್ಲಿ ಈ ಥರ ಒಟ್ಟಿಗೆ ಸೀಟ್ಸ್ಗಳಿರುತ್ತೆ, ಇಂಡಿವಿಜುವಲ್ ಸೀಟ್ಸ್ ಆಗಿರಲ್ಲ. ಸೆಕೆಂಡ್ ಕ್ಲಾಸ್ಗೆ ಇಂಡಿವಿಜುವಲ್ ಸೀಟ್ಸ್ ಆಗಿ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಕ್ಲಾಸಲ್ಲಿ ನೀವು ನೋಡಬಹುದು ಲೆಗ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಬಟ್ ಸೆಕೆಂಡ್ ಕ್ಲಾಸಲ್ಲಿ ನಿಮಗೆ ಲೆಗ್ ಸ್ಪೇಸ್ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ. ಹಾಗೆ ನಾವು ಉಡಮಂಗಲಕ್ಕೆ ನಾವು ರೀಚ್ ಆದ್ವಿ. ಉಡಮಂಗಲ ಅಂತ ಹೇಳಿದರೆ ನಮ್ಮ ಊಟಿಗೆ ನಾವು ರೀಚ್ ಆದ್ವಿ. ಹಾಗೆ ಈ ಡೇ 2 ಎಷ್ಟಾಗಿದೆ ಅಂತ ನಾನು ಭಾವಿಸ್ತೀನಿ. ಇದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟ್ ರೂಮ್ಗೆ ಹೋದ್ವಿ. ಶಾಪಿಂಗ್ ಮಾಡೋಕ್ಕೆ ಹೊರಟ್ವಿ, ಬಟ್ ನಮ್ಗೆ ಅಷ್ಟು ಚೆನ್ನಾಗಿ ಶಾಪಿಂಗ್ ಸಿಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಡಾ.